ಬಂಧುಗಳೇ, ಇದೀಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇರುವಂತಹ ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಇಲಾಖಾ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಮರ ಶಿಲ್ಪಿ ಜಕಣಾಚಾರ್ಯ ಅವರ ದಿನಾಚರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುವಂಥ ಪರಮ ಪೂಜ್ಯ ವಿಶ್ವಕರ್ಮ ಜಗದ್ಗುರು ಪೀಠದ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಜ್ಞಾನಮೂರ್ತಿ ಅಧ್ಯಕ್ಷರು ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳು, ಅದೇ ರೀತಿ ಡಾಕ್ಟರ್ ಬಿ ಶ್ರೀಕಂಠಾಚಾರ್ಯ ಅವರು ಮೈಸೂರು ವಿಶ್ವವಿದ್ಯಾಲಯ, ಮಂಜುನಾಥ್ ಅವರು ಹೊಸದಾಗಿ ತಮ್ಮ ಕಾರ್ಯದರ್ಶಿಯಾಗಿದ್ದಾರೆ, ಶ್ರೀಮತಿ ಗಾಯತ್ರಿ ಅವರು, ಇನ್ನು ಅನೇಕ ಜನ ವೇದಿಕೆಯಲ್ಲಿದ್ದಾರೆ. ಪ್ರತಿ ವರ್ಷ ನಡೆಯುವಂಥ ಈ ಕಾರ್ಯಕ್ರಮ ಅಮರ ಶಿಲ್ಪಿ ಜಕಣಾಚಾರ್ಯಗಳನ್ನು ನೆನಪು ಮಾಡುವ ಮೂಲಕ ನಾವು ಇವತ್ತು ಮುಂದುವರಿಬೇಕಾಗಿದೆ. ಹಿಂದೆ ಈ ಹೊರತಿಗೆ ಈ ಕಸಬಿಗೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡುವಂಥ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು, ನಾವು ಬಡವರು ಅಂತ. ನಾವು ಬಡವರು ಅಂತ ಹೇಳಿದ್ರೆ ಬಡವರನ್ನ ಆಗಿಬಿಡ್ತೀವಿ, ಶ್ರೀಮಂತ ಅಂತ ವಿಚಾರ ಮಾಡಿ ಶ್ರೀಮಂತರಾಗಿ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇದೆ. ನಮ್ಮಲ್ಲಿರುವಂಥ ಒಂದು ಏನಾದ್ರು ಮೌಢ್ಯ ತುಂಬಿದೆ, ನಾವು ಹಿಂದುಳಿದವರು ಬಡವರು ಇದೇ ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಹೊರಗೆ ಬರಬೇಕಾಗದು. ಕಾಲದಲ್ಲಿ ಇವತ್ತು ಘಟ್ಟದಲ್ಲಿ ನಾವು ಇದ್ದೀವಿ. ಆವಾಗೆಲ್ಲ ನೀವು ನಿಮ್ಮ ಪೂರ್ವಜರು ಇದಕ್ಕೆ ಸೀಮಿತವಾಗಿ ಕೆಲಸ ಮಾಡಿರ್ಬೋದು, ಆದರೆ ಈ ಪ್ರವೃತ್ತಿಯಿಂದ ನಿಮ್ಮ ಮಕ್ಕಳು ಹೊರಗೆ ಬರೋದು ಭಾಳ ಅನಿವಾರ್ಯ ಇದೆ. ಅವರು ಕೂಡ ಡಾಕ್ಟರ್ ಆಗಬೇಕಾಗಿದೆ, ಇದ್ರೆ ಮಾಡಬೇಕಂತೇನೋ ಇಲ್ಲ. ಮಾಡೋರು ಒಂದು ಇನ್ನೊಬ್ಬ ತಮ್ಮ ಮಾಡ್ಬೋದು, ಆ ಬಣ್ಣ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ವಿದೇಶಗಳಲ್ಲಿ ಓದ್ಬೋದು, ಭಾಳಷ್ಟು ಅವಕಾಶಗಳಿದೆ. ಉದ್ಯೋಗ ಸ್ಥಾಪನೆ ಒಂದು 10 ಜನಕ್ಕೆ ಉದ್ಯೋಗಗಳನ್ನು ಕೊಡುವಂಥ ಸ್ಥಾನದಲ್ಲಿ ನಾವು ನಿಲ್ಲೋದು ಇವತ್ತು ಭಾಳ ಅವಶ್ಯಕತೆ ಇದೆ. ಆ ದಿನಗಳಲ್ಲಿ ಅಮರ ಶಿಲ್ಪಿ ಜಕಣಾಚಾರ್ಯ ಅವರು ವಿಶ್ವ ಪ್ರಸಿದ್ಧಿಯಾದಂಥ ಕಲೆಗಳನ್ನು ಮಾಡೋದ್ರ ಮೂಲಕ ಭಾರತ ದೇಶದಲ್ಲಿ ಅವರ ಹೆಸರು ಅಜರಾಮವಾಗಿ ಉಳಿದಿದೆ. ಅದು ಭೂಮಿ ಇರುವವರೆಗೆ ಮುಂದೆ ಕೂಡ ಇಂಥದ್ದು ಯಾರು ರಚಿಸಲಿಕ್ಕೆ ಸಾಧ್ಯ ಇಲ್ಲ. ಆವಾಗಿನ ಅವರ ಕಲೆ, ಅವರ ಬುದ್ಧಿವಂತಿಕೆಯಿಂದ ಇಡೀ ವಿಶ್ವವನ್ನೇ ಇವತ್ತು ನೋಡುವಂಥ ಒಂದು ಮಟ್ಟಕ್ಕೆ ಹೋದ್ರು. ಇವತ್ತು ಬದಾಮಿಯಲ್ಲಿ ಬೇರೆ ಬೇರೆ ಕಡೆ, ಇವತ್ತು ಬೇಲೂರಲ್ಲಿ ಕೂಡ ವಿದೇಶಿಗರು ಬರ್ತಾರೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ, ನೋಡ್ತಾರೆ, ಯಾರು ಮಾಡಿದರು, ಯಾವಾಗ ಮಾಡಿದರು, ಎಂಥವ್ರು ಮಾಡಿದ್ರು ಕೂಡ ಇವತ್ತು ಕೂಡ ನಡೀತಾ ಇದೆ. ಆದರೆ ಇನ್ನೂ ಅದಕ್ಕೆ ಭಾಳಷ್ಟು ಪ್ರಚಾರ ಸಿಗಬೇಕಾಗಿದೆ. ಅದು ಬ್ರ್ಯಾಂಡಿಂಗ್ ಆಗಬೇಕಾಗಿದೆ. ಬ್ರ್ಯಾಂಡಿಂಗ್ ಇಲ್ಲ. ಅದು ಜಕಣಾಚಾರ್ಯ ಅವ್ರದ್ದು ಏನೋ ಶಿಲ್ಪಿ ಕಲೆ ಇದೆ, ಅದು ಬ್ರ್ಯಾಂಡಿಂಗ್ ಆಗಬೇಕಂದಾಗ ಮಾತ್ರ ಅದಕ್ಕೆ ವಿದೇಶಗಳಲ್ಲಿ ಮತ್ತು ನಮ್ಮ ದೇಶದಲ್ಲಿ ಇನ್ನೂ ಕೂಡ ಅದಕ್ಕೆ ಹೆಚ್ಚು ಮಹತ್ವ ಸಿಗುತ್ತೆ. ಅದಕ್ಕಾಗಿ ಇದರಿಂದ ನಾವು ಹೊರಗೆ ಬರುವಂಥ ಅನಿವಾರ್ಯತೆ ಇದೆ. ಮುಂಚೆ ಭಾಳ ಸೀಮಿತವಾದ ಜನಸಂಖ್ಯೆ ಇತ್ತು, ಏನು ಮಾಡಬೇಕು, ನಮ್ಗೆ ಅವಕಾಶ ಭಾಳ ಹೆಚ್ಚಿದ್ದು. ಈಗ ಅವಕಾಶಗಳ ಕಡಿಮೆ ಇದೆ, ನಾವು ಸ್ಪರ್ಧೆ ಮಾಡಬೇಕಾಗಿದೆ, ಪೈಪೋಟ ಮಾಡಬೇಕಾಗಿದೆ. ಸೊ ಅದರಲ್ಲಿ ಸರ್ಕಾರದಿಂದ ಕೆಲವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಸರ್ಕಾರ ಎಲ್ಲ ಕೂಡ ಕೊಡಲಿಕ್ಕೆ, ಎಲ್ಲರೂ ಕೂಡ ಸ್ಯಾಟಿಸ್ಫೈ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಮಟ್ಟಿನ ಅವರಿಂದ ಆರ್ಥಿಕ ನೆರವಿರ್ಬೋದು, ಸರ್ಕಾರ ನೆರವಿರ್ಬೋದು, ಸೌಲಭ್ಯಗಳಿರ್ಬೋದು, ಇದನ್ನು ಪಡೆದು ನಾವು ನಮ್ಮ ಮುಂದಿನ ಗುರಿಗೆ ನಾವು ತಲುಪುವಂಥ ನಿಟ್ಟಿನಲ್ಲಿ ಈ ಸಮುದಾಯ ಚರ್ಚೆ ಮಾಡಬೇಕು. ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನನ್ನ ಅನುಭವ, ವಿನಂತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ನಮ್ಮ ಅಧ್ಯಕ್ಷರು ಆದಮೇಲೆ ಸಾಕಷ್ಟು ಸಮುದಾಯಕ್ಕೆ ಯಾವ ರೀತಿ ಸರ್ಕಾರದ ಸೌಲಭ್ಯಗಳನ್ನು ಕೊಡಬೇಕು, ಅವ್ರನ್ನ ಮೇಲೆತ್ತುವಂಥ ಕೆಲಸ ಭಾಳಷ್ಟು ಅಧ್ಯಕ್ಷ
ಅಧ್ಯಕ್ಷ ಆದ್ಮೇಲೆ ಸಾಕಷ್ಟು ನಾನು ಅವ್ರ ಆಫೀಸ್ಗೆ ಹೋಗಿದ್ದೆ, ಹೋಗಿ ಚರ್ಚೆ ಮಾಡಿದ್ವಿ, ಈ ಥರ ಮಾಡ್ತಾ ಇದ್ದೀವಿ, ಈ ಥರ ನಮ್ಮನ್ನು ಸಮುದಾಯಕ್ಕೆ ಕೊಡಬೇಕಾಗಿದೆ ಅಂತ ಭಾಳಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಅಧ್ಯಕ್ಷ ಹೇಳಿದ್ದಾನೆ. ಅದಕ್ಕೆ ಕಾರ್ಯಗತ ಆಗಲಿಕ್ಕೆ ಬಹುಶಃ ಬರುವಂಥ ಬಜೆಟ್ನಲ್ಲಿ ಹೆಚ್ಚು ಅನುದಾನ ಕೊಡುವಂಥ ಪ್ರಯತ್ನ ಮಾಡಿ. ಅದು ಈ ಸರ್ಕಾರ ಕೊಡೋದು ತಾತ್ಪರ್ಯಕ್ಕೆ ಅಷ್ಟೇ, ಅದನ್ನು ನಾವು ಗಮನದಲ್ಲಿ ಇಡಬೇಕು. ಎಲ್ಲನೇ ಸರ್ಕಾರ ಬಂದ್ ಮಾಡ್ತೈತಿ ಯಾವುದೋ ಸಮಾಜ ಅನ್ನೋದು ಭಾಳ ತಪ್ಪು ಕಲ್ಪನೆ. ನಮ್ಮ ದುಡಿಮೆ, ನಮ್ಮ ಶಕ್ತಿಯಿಂದ, ನಮ್ಮ ಯುಕ್ತಿಯಿಂದ ನಾವು ಮುಂದೆ ಬರೋದನ್ನು ಕಲಿತಾಗ ಮಾತ್ರ ನಾವು ಯಶಸ್ವಿ ಆಗ್ತೀವಿ. ಈ ಸಮುದಾಯ ಕೂಡ ಮುಂದೆ ಬರಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭ ಇವತ್ತು ಅಮರ ಶಿಲ್ಪಿ ಜಕಣಾಚಾರ್ಯ ಅವರು ಅದನ್ನು ಎಷ್ಟೇ ನಾವು ಹೊಗಳಿದ್ರು ಕೂಡ ಭಾಳಷ್ಟು ಕಡಿಮೆ ಅನ್ನೋ ಮಾತನಾಡ್ತಾ, ಅದು ಬಾದಾಮಿಯಲ್ಲಿ ಇರ್ಬೋದು, ಇನ್ನೂ ಅನೇಕ ಕಡೆ ಜಸ್ಟ್ ಅದು ನೋಡಿದ್ರೆ ಗೊತ್ತಾಗ್ತದೆ ಇದು ಜಕಣಾಚಾರ್ಯ ಅವರ ಕಲ್ಪನೆ. ಜಸ್ಟ್ ಅದು ಕಾರ್ವಿಂಗ್ ನೋಡಿದ್ರೆ ಗೊತ್ತಾಗ್ತದೆ ಇವರೇ ಮಾಡಿದಾರಂತ. ಅಷ್ಟು ಇನ್ನೂ ಕೂಡ ಶೈನಿಂಗ್ ಬರ್ತದೆ ನೋಡಿ ಕೂಡ. ನಮ್ಮ ಇವತ್ತಿನ ಕೆಲಸಕ್ಕೂ ಆವತ್ತಿನ ಕೆಲಸಕ್ಕೂ ಕಂಪೇರ್ ಮಾಡಲಿಕ್ಕೆ ಆಗೋಲ್ಲ. ಅದು ಅಷ್ಟು ಕ್ವಾಲಿಟಿ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ದಿನಗಳಲ್ಲಿ ಯಾವುದೇ ಕಮ್ಯುನಿಕೇಷನ್ ಇಲ್ಲ, ರಸ್ತೆ ಇರಲಿಲ್ಲ, ಸಾಧನೆಗಳಿರಲಿಲ್ಲ ಕೂಡ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದು ಇವತ್ತು ಕೂಡ ನಮ್ಮ ಇವತ್ತಿನ ಮಾಡರ್ನ್ ಇಂಜಿನಿಯರಿಂಗ್ ಕೂಡ ಒಂದು ಸವಾಲಾಗಿದೆ. ಅದು ನೋಡಿ ಕಲಿಯುವಂಥದ್ದು ಕೂಡ ಭಾಳಷ್ಟಿದೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ನಿಮ್ಮ ಜೊತೆ ನಾವು ಇದ್ದೀವಿ, ನೀವು ಕೂಡ ಮುಖ್ಯವಾಣಿಗೆ ಬರಬೇಕು. ಇಲ್ಲ ಆ ಸ್ಥಾನ ನಮ್ದಲ್ಲ, ನಾವು ಕೊಡೋಲ್ಲ, ನಮ್ಗೆ ನಮ್ಮ ಭ್ರಮೆ ಇದೆ. ಆ ಸ್ಥಾನದಲ್ಲಿ ಕೊಡ್ಲಿಕ್ಕೆ ಆಗೋಲ್ಲ, ನಾವು ಬಡವರು ಇಂತಿಳಿದವ್ರದ್ದು ಏನು ಭ್ರಮೆ ಇದೆ, ಅದರಿಂದ ಹೊರಗೆ ಬರಬೇಕಾಗಿದೆ. ಇಲ್ಲ ಆ ಸ್ಥಾನ ಕೂಡ ನಂದೇ, ಬೆಂಗಳೂರದು ನಂದೇ, ಡೆಲ್ಲಿಯಲ್ಲಿರೋ ನನಗೆ ಅದಕ್ಕೆ ಅರ್ಹತೆ ಅನ್ನೋದನ್ನ ನಿಮ್ಮಲ್ಲಿ ಬರಬೇಕು. ಆ ಸ್ಥಾನದಲ್ಲಿ ನಾನು ಕೂಡ್ತೀನಿ, ನನ್ನ ಮಕ್ಕಳನ್ನು ಕೂಡಿಸ್ತು ಅನ್ನೋದು ಸಲ ನಿಮ್ಮಲ್ಲೇ ಬರಬೇಕು. ಸೊ ಅಂದಾಗ ಮಾತ್ರ ನಾವು ಈ ವ್ಯವಸ್ಥೆಯಲ್ಲಿ, ಈ ವಾತಾವರಣದಲ್ಲಿ ನಾವು ಬದುಕಲಿಕ್ಕೆ, ಮುಂದೆ ಬರಲಿಕ್ಕೆ, ಜೊತೆಗೆ ಅದ್ರ ಜೊತೆ ಸಮಾಜವನ್ನು ಮುಂದುವರಿಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭ ಇರುತ್ತಾ, ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರ ಭಾಳಷ್ಟು ಶೋಷಿತರು, ಧ್ವನಿ ಇಲ್ಲದವರಿಗೆ, ಎಲ್ಲ ಜಾತಿಯವರಿಗೆ, ಇದೇ ಜಾತಿ ಅಂತಲ್ಲ, ಯಾವ ಜಾತಿಯಲ್ಲಿ ಧ್ವನಿ ಇಲ್ಲ, ಯಾರು ಶೋಷಿತರು ಇದ್ದಾರೆ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾಯಿದೆ. ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಅಧ್ಯಕ್ಷತೆ ನಾವು ಇದ್ದೀವಿ. ಯಾವಾಗ ಬೇಕಾದರೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡಲಿಕ್ಕೆ ನಮ್ಮ ಸರ್ಕಾರ ಇದೆ, ನಾವಿದೆ, ತಾವು ಬರ್ಬೇಕಂತೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಸಮುದಾಯದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಸದಾ ಬದ್ಧ ಅಂತ ಹೇಳಿ ಮಾತನಾಡಿದರೆ ಮಾನ್ಯ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು. ಚಪ್ಪಾಳೆ ಮುಖೇನ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸೋಣ. ಬಂಧುಗಳೇ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀ ಶಿವ ಸುಜ್ಞಾನ ತೀರ್ಥ ಸ್ವಾಮೀಜಿಯವರು, ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠ, ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನ ಮಠ, ಅದೇ ಮಾದನಹಳ್ಳಿ, ಹಾಸನ ಜಿಲ್ಲೆ ಆಶೀರ್ವಾದ ನೀಡಬೇಕಾಗಿ ಅದರಲ್ಲಿ ಭಕ್ತಿಪೂರ್ವಕವಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಸರ್ ಕಾರ್ಡ್ಲೆಸ್ ಕೊಡಿ. ಇವತ್ತು ದೇಶ ವಿದೇಶದಿಂದ ಇಲ್ಲಿಗೆ ಬರ್ತಾರೆ. ಇವತ್ತು ವಿಶ್ವ ಪಾರಂಪರಿಕ ಕ್ಷೇತ್ರಗಳನ್ನು ಗುರುತಿಸಿ ಈಗ ಅದನ್ನು ನಮ್ಮ ವಿಶ್ವ ಪರಂಪರಾ ಸಂಸ್ಥೆಯಲ್ಲಿ ಅದನ್ನು ಸೇರಿಸಿದ್ದಾರೆ ಅಂತ ಅಂದರೆ ಸುಮ್ಮನೆ ಸೇರಿಸ್ಲಿಕ್ಕಿಲ್ಲ. ಅದೊಂದು ನಮಗೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಚಾರ ಆಗಿದೆ ಅಂತಕ್ಕಂಥದ್ದಾಗಿ ಕೂಡ ಹೇಳಲಿಕ್ಕೆ ಹೆಮ್ಮೆ ಅಂತ ಅನ್ನಿಸ್ತದೆ. ಹಾಗಾಗಿ ಭಾರತದ ತುಂಬ ಜಕಣಾಚಾರ್ಯರ ಹೆಸರಿದೆ, ವಿಶ್ವಕರ್ಮರ ಶಿಲ್ಪದ ಕೊಡುಗೆ ಇದೆ. ಒಂದು ಸಮುದಾಯಕ್ಕಾಗಿ ಮಾಡಿದವರಲ್ಲ. ವಿಶ್ವಕರ್ಮ ಶಿಲ್ಪಿಗಳು ಯಾವುದೋ ಒಂದು ಸಮುದಾಯಕ್ಕಾಗಿ, ಒಂದು ಪಂಥಕ್ಕಾಗಿ ಮಾಡಿದಂಥ ಶಿಲ್ಪಗಳಲ್ಲ, ಎಲ್ಲ ಸಮುದಾಯಗಳಿಗೆ ಮಾಡಿದ್ದಾರೆ. ಹಿಂದೂಗಳಿಗೆ ಬೇಕಾದಂಥ ಮಠಮಾನ್ಯಗಳು, ದೇವಾಲಯಗಳು, ಗುಡಿಗೋಪುರಗಳು, ಮಠ ಮಂದಿರಗಳು ಇತ್ಯಾದಿಗಳನ್ನು ಮಾಡಿದ್ರೆ, ಜೈನರಿಗೆ ಬೇಕಾದಂಥ ಹಳೆ ಬೀಡಿನಲ್ಲಿ ನೋಡ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ 57 ಅಡಿ ಏಕಶಿಲೆಯ ಗೊಮ್ಮಟನಂಥ ವಿಗ್ರಹ, ಅನೇಕ ಬಸದಿಗಳನ್ನು ಮಾಡಿದ್ದಾರೆ. ಬೌದ್ಧರಿಗೆ ಬೇಕಾದಂಥ ಬೌದ್ಧ ವಿಹಾರಗಳು, ಅಜಂತ ಎಲ್ಲೂರದಲ್ಲಿ ಹೋದರೆ ಬುದ್ಧ ವಿಹಾರಗಳಿದ್ದಾವೆ, ಸುಂದರವಾಗಿರ್ತಕ್ಕಂಥ ಬುದ್ಧನ ಪ್ರತಿಮೆ ಇದೆ. ಹಾಗೆ ಬೌದ್ಧ ಧರ್ಮೀಯರಿಗೂ ಬೇಕಾದಂಥ ಶಿಲ್ಪಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕ್ರೈಸ್ತರಿಗೆ ಬೇಕಾದಂಥ ಅನೇಕ ಚರ್ಚುಗಳನ್ನು ನಿರ್ಮಾಣ ಮಾಡಿದ್ದಾರೆ.
ಮೈಸೂರಿನಲ್ಲಿ ನಾವು ಕಾಣ್ತಕ್ಕಂಥ ಸೆಂಟ್ ಫಿಲಾಮಿನಾ ಚರ್ಚ್ನಂಥ ಭವ್ಯ ಚರ್ಚ್ಗಳನ್ನು ಕೂಡ ವಿಶ್ವಕರ್ಮ ಶಿಲ್ಪಿಗಳು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಅಷ್ಟೇ ಅಲ್ಲ, ಇಸ್ಲಾಂ ಧರ್ಮೀಯರಿಗೆ ಬೇಕಾದಂಥ ಅನೇಕ ದರ್ಗಾಗಳು, ಮಸೀದಿಗಳನ್ನು ಮಾಡಿದ್ದಾರೆ. ಉತ್ತರ ಭಾರತದಲ್ಲಿ ನಾವು ನೋಡ್ತಕ್ಕಂಥ ಆಗ್ರಾ ಸುಂದರವಾಗಿರ್ತಕ್ಕಂಥ ಅಮೃತ ಶಿಲೆಯ ತಾಜ್ ಮಹಲ್ ಅಂತ ಭವ್ಯ ದರ್ಗಾಗಳು. ಅಷ್ಟೇ ಏಕೆ, ನಮ್ಮ ಮೈಸೂರಿನ ಪಕ್ಕದಲ್ಲೇ ಇರ್ತಕ್ಕಂಥ ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥ ಟಿಪ್ಪು ಸುಲ್ತಾನನ ಸುಂದರವಾಗಿರ್ತಕ್ಕಂಥ ದರ್ಗಾಗಳಂತ ಶಿಲ್ಪಗಳನ್ನು ಕೂಡ ಇಸ್ಲಾಂ ಧರ್ಮೀಯರಿಗಾಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅಷ್ಟೇ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಹಾಗಾಗಿ ಆ ವಿಶ್ವಕರ್ಮ ಸಮುದಾಯ ಪ್ರಾಚೀನ ಕಾಲದಿಂದ ತನ್ನ ಪಂಚಶಿಲ್ಪಗಳನ್ನು ಇಟ್ಕೊಂಡು ಕಬ್ಬಿಣದ ಕೆಲಸ, ಮರದ ಕೆಲಸ, ಎರಕದ ಕೆಲಸ, ಶಿಲಾಶಿಲ್ಪ, ಬಂಗಾರದ ಕೆಲಸ, ಬಹುಶಃ ಒಂದೊಂದು ಸಮುದಾಯಕ್ಕೆ ಒಂದೊಂದು ಶಿಲ್ಪ ಇದ್ದರೆ ಈ ಸಮುದಾಯ 5 ಶಿಲ್ಪಗಳನ್ನು ಇಟ್ಕೊಂಡು ಇಡೀ ಮನುಕುಲಕ್ಕೆ ಏನೇನು ಬೇಕೋ ಅಷ್ಟನ್ನು ಕೊಟ್ಟಂತ ಹೆಗ್ಗಳಿಕೆ. ಅಂದಿನ ಶಿಲಾಯುಗದಂಥ ಯುಗದಲ್ಲಿ ಯಾವ ಸಂಸ್ಕೃತಿ ಇಲ್ಲದೆ ಇದ್ದಾಗ, ನಾಗರಿಕ ಸೌಲಭ್ಯಗಳೇ ಇಲ್ಲದೆ ಇದ್ದಂಥ